ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ರೂಪುಗೊಂಡಿತ್ತು ಅನ್ನೋದನ್ನ ವಿವರಿಸಿದ್ದಾರೆ ಬಿಜೆಪಿ ವಕ್ತಾರ ಅಶೋಕ್ ಗೌಡ. ಈಗ ಎಕ್ಸ್ಪೋಸ್ ಆಗಿರ್ತಕ್ಕಂತಹದ್ದು ಕೇವಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ಮಾತ್ರ. ಸ್ಕ್ರಿಪ್ಟ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು ಸಹ ಎಕ್ಸ್ಪೋಸ್ ಆಗಬೇಕಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಒಂದು ಇಂಟರ್ ನ್ಯಾಷನಲ್ ಪ್ರೊಪಗಾಂಡಾ. ಬಿಬಿಸಿ, ಅಲ್ ಜಜೀರಾದಂತಹ ಚಾನೆಲ್ಗಳು ಅಸ್ಥಿಪಂಜರ ಹುಡುಕಬೇಕಾದ್ರೆ ದೊಡ್ಡ ಸುದ್ದಿ ಮಾಡಿತ್ತು. ಆದ್ರೆ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಾಗ ಯಾಕೆ ಸುದ್ದಿ ಮಾಡಲಿಲ್ಲ? ಇವರೆಲ್ಲರ ಉದ್ದೇಶ ಹಿಂದೂ ದೇವಾಲಯಗಳಿಗೆ ಮಸಿ ಬಳಿಯೋದು. ನಮಸ್ಕಾರ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು, ಕೊನೆಯ ಪಕ್ಷ ಅವಳ ಅಸ್ಥಿಪಂಜರವನ್ನಾದ್ರೂ ನೀಡಿ ಅಂತ ಕಥೆ ಕಟ್ಟಿದ್ದವರು ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ ಅಂತ ಹೇಳಿ ತನ್ನ ತಪ್ಪನ್ನ ತಾನು ಒಪ್ಕೊಂಡಿದ್ದಾರೆ. ಈಗ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂಥದ್ದೇ ಷಡ್ಯಂತ್ರ ಈ ಹಿಂದೆ ಶಬರಿಮಲೆ ಮತ್ತು ಶನಿ ಶಿಂಗ್ನಾಪುರ್ ವಿರುದ್ಧ ಕೂಡ ನಡೆದಿತ್ತು. ಇದನ್ನೆಲ್ಲ ನೋಡಿದ್ರೆ ಇವೆಲ್ಲವೂ ಕೂಡ ಇಂಟರ್ ನ್ಯಾಷನಲ್ ಪ್ರೊಪಗಾಂಡಾ, ಡಿವೈಡ್ ಇಂಡಿಯಾ ಮತ್ತು ಆಂಟಿ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಡೀತಾ ಬಂದಿರುವಂತಹ ವಿಚಾರಗಳು ಅನ್ನುವಂತಹ ಸಂಶಯ ಬರುತ್ತೆ ಅಂತ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಅವರು ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ನೋಡಿ. ಮೊದಲ ಬಾರಿಗೆ ಈ ಎಡಪಂಥೀಯ ಆಲೋಚನೆಗಳು ಇಡೀ ಭಾರತದಲ್ಲಿ ಅನೇಕ ಧರ್ಮಯುದ್ಧಗಳು ನಡೆದಿದೆ. ಇದು ಧರ್ಮಸ್ಥಳದ ಧರ್ಮಯುದ್ಧವು ಸಹ ಒಂದು. ಇದರಲ್ಲಿ ಮೊದಲ ಬಾರಿಗೆ ಬಂದು ತಪ್ಪಿತಸ್ಥರು ನಾವು ತಪ್ಪು ಮಾಡಿದ್ದೇವೆ, ನಮಗೆ ದುಡ್ಡು ಕೊಟ್ರು ಅಥವಾ ನಮ್ಗೆ ಆಮಿಷ ಹೊಡೆದ್ರು, ನಮ್ಮ ಕೈಯಲ್ಲಿ ತಪ್ಪು ಮಾಡಿಸ್ತಕ್ಕಂತ ಕೆಲಸನ ಮಾಡಿದ್ರು ಅಂತ ಹೇಳಿ ಈಗಾಗ್ಲೇ ಸುಜಾತಾ ಭಟ್ ಏನಿದ್ದಾರೆ ಅವ್ರು ಬಂದು ಒಪ್ಕೊಂಡಿದ್ದಾರೆ. ಚೆನ್ನಯ್ಯ ಅಂತ ಯಾರಿದ್ದಾರೆ ಅವರು ಒಪ್ಕೊಂಡಿದ್ದಾರೆ, ತಪ್ಪೊಪ್ಪನ ಒಪ್ಕೊಂಡಿದ್ದಾರೆ. ಮತ್ತು ಇನ್ನು ಅನೇಕ ಜನ ತಮ್ಮ ತಪ್ಪುಗಳನ್ನು ಒಪ್ಕೊಳ್ತಿದ್ದಾರೆ. ಮೊದಲ ಬಾರಿಗೆ ಅಂದ್ರೆ ಈಗ ಅರುಣ್ ಶೌರಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಎಡಪಂಥೀಯರು ಯಾವ ರೀತಿ ದೇಶ ಒಡೆಯತಕ್ಕಂತಹ ಕೆಲಸಗಳಿಗೆ ಹಿಂದೇನು ಕೈ ಹಾಕಿದ್ರು ಅಂತ ಹೇಳಿ ಅಂದೇ ಅರುಣ್ ಶೌರಿ ಅವರು ಹೇಳಿದ್ದಾರೆ. ಅದರಲ್ಲಿ ಅಯೋಧ್ಯ ಇಶ್ಯೂ ಇರಬಹುದು ಮತ್ತು JNU ಇಶ್ಯೂ ಇರಬಹುದು, ಇದನ್ನೆಲ್ಲವನ್ನೂ ಸಹ ವಿಸ್ತೃತವಾಗಿ ಹೇಳ್ತಾರೆ. ಭಾರತದಲ್ಲಿ ಒಂದು ಭಾರತ ಅಂತ ಉಳ್ಕೊಳ್ಳಿಕ್ಕೆ ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹದ್ದು ಸನಾತನ ಧರ್ಮ. ಸನಾತನ ಧರ್ಮದ ಬುನಾದಿ ತಿರುಪತಿ ತಿರುಮಲ ದೇವಸ್ಥಾನ ಇರಬಹುದು. ಅಲ್ಲಿ ಇದು ಒಂದು ಬೆಟ್ಟ ಹಿಂದೂ ದೇವರುಗಳಿಗೆ ಸಲ್ಲಿದ್ದಲ್ಲ ಅಂತ ಹೇಳಿ ಅಂದಿನ ದಿನ ಒಂದು ಮುಖ್ಯಮಂತ್ರಿಗಳು ಹೇಳ್ತಾರೆ. ಹಾಗೆ ಶನಿ ಸಿಂಗಾಪುರಲ್ಲೂ ಸಹ ಇದೇ ವಿಚಾರಗಳನ್ನ, ದೇವಸ್ಥಾನವನ್ನು ಕಬಳಿಕೆ ಮಾಡ್ಕೊಳ್ಬೇಕು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋಗ್ತಾರೆ. ಹಾಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿನಲ್ಲೂ ಸಹ ಈಗ ಧರ್ಮಸ್ಥಳದ ಸರದಿ ಆಯ್ತು. ಇದೆಲ್ಲವೂ ಸಹ ಒಂದು ಇಂಟರ್ನ್ಯಾಷನಲ್ ಪ್ರೊಪಗ್ಯಾಂಡಾ, ಆಂಟಿ ಇಂಡಿಯಾ ಮತ್ತು ಡಿವೈಡ್ ಇಂಡಿಯಾ ಅನ್ನತಕ್ಕಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ನಡ್ಕೊಂಡ್ ಬಂದಿರತಕ್ಕಂತಹ ವಿಚಾರಗಳು ಅನ್ನೋದು ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂಥ ಸಂಶಯ. ಇದರಲ್ಲಿ ಈಗಾಗ್ಲೇ ಒಂದು ಸ್ಕ್ರಿಪ್ಟ್ ಬರಿಬೇಕು ಅಂತಂದ್ರೆ ಒಂದು 7-8 ವೆಬ್ ಸೀರೀಸ್ ಮಾಡಬಹುದು. ಅಷ್ಟು ವೆಬ್ ಸೀರೀಸ್ ಆಗ್ತಕ್ಕಂತ ಕಂಟೆಂಟ್ ಧರ್ಮಸ್ಥಳದ ಒಂದೇ ವಿಚಾರದಲ್ಲಿ ಸಿಗುತ್ತೆ. ಒಂದು ಕೊಲೆ ಆಗುತ್ತೆ, ಆ ಕೊಲೆ ಹಿಂದೆ ಒಬ್ಬ ಅರೆಸ್ಟ್ ಆಗ್ತಾನೆ, ಅವನು ಅಕ್ವಿಟಲ್ ಆಗ್ತಾನೆ, ಕೋರ್ಟ್ ಇಂದ ಅಕ್ವಿಟಲ್ ಆದಂತ ಒಂದು ಪರಿಸ್ಥಿತಿನಲ್ಲಿ ಧರ್ಮಸ್ಥಳಕ್ಕೆ ಹೇಗೆ ಮಸಿ ಬೆಳಿಬೇಕು ಅಂತ ಹೇಳಿ ಒಂದು ದೊಡ್ಡ ನರೇಷನ್ ಸೆಟ್ ಆಗುತ್ತೆ. ಇದರಲ್ಲಿ ಈಗ ಎಕ್ಸ್ಪೋಸ್ ಆಗಿರ್ತಕ್ಕಂತಹದ್ದು ಕೇವಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ಮಾತ್ರ. ಇನ್ನು ಸ್ಕ್ರಿಪ್ಟ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು ಸಹ ಎಕ್ಸ್ಪೋಸ್ ಆಗ್ಬೇಕಾಗಿದೆ. ದಕ್ಷಿಣ ಕನ್ನಡದ DC ಆಗಿದ್ದ ಶಶಿಕಾಂತ್ ಸೆಂಥಿಲ್ ಅವರಿಗೂ KPCCಯ ಸೋಷಿಯಲ್ ಜಸ್ಟಿಸ್ ವಿಭಾಗದ ಚೇರ್ಮನ್ ಆಗಿದ್ದಂತಹ ದ್ವಾರಕಾನಾಥ್ ಅವರಿಗೂ ಇದರ ಜೊತೆಗೆ ಬುರುಡೆ ವಿಚಾರವಾಗಿ ಚಿನ್ನಯ್ಯನ ಪರವಾಗಿ ಪಟ್ಟಂತ ಎದ್ದು ಬಂದ ಹಿರಿಯ ವಕೀಲನಿಗೂ ಮತ್ತು ಧರ್ಮಸ್ಥಳದ ಷಡ್ಯಂತ್ರಕ್ಕೂ ಯಾವ ರೀತಿಯಾಗಿ ಸಂಬಂಧ ಇದೆ ಅಂತ ಹೇಳಿ ಅಶೋಕ್ ಗೌಡ ಅವರು ವಿವರಿಸಿದ್ದಾರೆ. ಸುಜಾತಾ ಭಟ್ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟವಾದಂತ ಹೇಳಿಕೆ ಕೊಡ್ತಾರೆ. ನನಗೆ ಡೆಲ್ಲಿ ಕರ್ಕೊಂಡೋದ್ರು. ಆ ಡೆಲ್ಲಿನಲ್ಲಿ ಒಬ್ರು ಲಾಯರ್, ಟಿವಿ ಮಾಧ್ಯಮದಲ್ಲಿ ಬಂದಂತಹ ಒಬ್ಬ ಲಾಯರ್ ಇದ್ರು, ಹಾಗೆ ಇನ್ನೊಬ್ಬ ವ್ಯಕ್ತಿನೂ ಸಹ ಅಲ್ಲಿ ಕೂತಿದ್ರು ಅನ್ನತಕ್ಕಂತಹ ವಿಚಾರನ ಹೇಳ್ತಾರೆ. ನಾವು ಸುಮಾರು 10 ಜನ ಹೋಗಿದ್ವಿ ಅಂತ ಹೇಳಿ ಈ ಸುಜಾತಾ ಭಟ್ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ರು. ಅಲ್ಲಿಗೆ ಈ ವ್ಯಕ್ತಿಗಳು ಯಾರು ಅಂದ್ರೆ ಆ ಕೂತಿದ್ದಂತಹ ವಕೀಲರು ಯಾರು, ವಕೀಲರ ಜೊತೆ ಕೂತಿದ್ದಂತಹ ವ್ಯಕ್ತಿ ಯಾರು? ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕದ ಒಬ್ಬ ಹಿರಿಯ ವಕೀಲರು, ಕಾಂಗ್ರೆಸ್ ಫೇವರ್ ಆಗಿರ್ತಕ್ಕಂತಹ ವಕೀಲರು ಕನ್ನಡದ ಮಾಧ್ಯಮದಲ್ಲಿ ಬಂದು ಕೂತ್ಕೊಂಡು ಒಂದು ವಿಶ್ಲೇಷಣೆಯನ್ನ ಮಾಡ್ತಾರೆ. ಇಂತಹ ಒಂದು ದೊಡ್ಡ ಹಿರಿಯ ವಕೀಲರನ್ನ ಒಬ್ಬ ಶಾಸಕ ಭೇಟಿ ಮಾಡ್ಬೇಕಂದ್ರೂ ಕಷ್ಟ. ಆದ್ರೆ ಚೆನ್ನಯ್ಯ ಕಂಪ್ಲೇಂಟ್ ಕೊಟ್ಟ ಕೂಡ್ಲೆ ಈ ಹಿರಿಯ ವಕೀಲ
ಬಂದು ಅದು ಮಂಗಳೂರಿಗೆ ಹೋಗಿ, ಬೆಳ್ತಂಗಡಿಗೆ ಹೋಗಿ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. SP ಆಫೀಸ್ಗೂ ಸಹ ಹೋಗ್ತಾರೆ ಅಂತಕ್ಕಂತಹದ್ದು ಇರತಕ್ಕಂತಹ ಖಚಿತವಾದಂತಹ ಮಾಹಿತಿ. ಹಾಗೆ ಆ ಎದುರುಗಡೆ ಕೂತಿದ್ದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಈಗಾಗ್ಲೇ ಮಾಧ್ಯಮದಲ್ಲಿ ಮಾತಾಡ್ತಿದೆ ಮತ್ತು ಎಲ್ಲಾ ಕಡೆ ಸುದ್ದಿ ಆಗಿದೆ. ಈತ ಮಂಗಳೂರಿನಲ್ಲಿ DC ಆಗಿದ್ದ, ಈಗ ತಮಿಳುನಾಡಿಂದ MP ಆಗಿದ್ದಾನೆ ಅಂತ. ಕಂಪ್ಲೀಟ್ ಆಗಿ ಲೆಫ್ಟ್ ಐಡಿಯಾಲಜಿಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟು ಕರ್ನಾಟಕದ ಸಿವಿಲ್ ಸರ್ವಿಸ್ ನ ಬಿಟ್ಟು ಆತ ಪೊಲಿಟಿಕ್ಸ್ಗೆ ಜಂಪ್ ಮಾಡಿದ್ದಾನೆ ಅಂತ ಹೇಳಿ, ಅದ್ರ ಜೊತೆಗೆ ಕರ್ನಾಟಕದ KPCCಯ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ನ ಚೇರ್ಮನ್ ಆಗಿರ್ತಕ್ಕಂತಹ ದ್ವಾರಕಾನಾಥ್ ಅವರು ಸಹ ಈ ಯಾರು ದೂರದಾರರಿದ್ರು, ಈ ಸಮೀರಾ ಯಾರಿದ್ದ, ಯಾರು ಫೇಕ್ ವಿಡಿಯೋ AI ವಿಡಿಯೋ ಮಾಡಿ ಹರಿದು ಬಿಟ್ಟ, ಇವನ ಪರವಾಗಿ ವಾದವನ್ನು, ಜೊತೆಗೆ ಆ SIT ರಚನೆ ಆಗ್ಬೇಕು ಅಂತ ಹೇಳಿ ಇವರು ಸಹ ಆ ನಿಯೋಗದಲ್ಲಿ ಇರ್ತಾರೆ. ಅನೇಕ ಮಾಧ್ಯಮಗಳ ಮುಂದೆ ಬಂದು ಕೂತ್ಕೊಂಡು KPCC ಒಬ್ಬ ವಕ್ತಾರ ಇಲ್ಲ ಸಲ್ಲದ ಆರೋಪಗಳನ್ನ ಧರ್ಮಸ್ಥಳದ ವಿಚಾರವಾಗಿ ಮಾಡಿ, ಅಂದ್ರೆ ನಾನು ಹೇಳಿದಂತಹ ಈ 4 ಹೆಸರುಗಳು ಕಾಂಗ್ರೆಸ್ನೊಂದಿಗೆ ನೇರವಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಹೆಸರುಗಳು ಮತ್ತು ಕಾಂಗ್ರೆಸ್ನ ಒಂದು ಅಜೆಂಡಾ ಸಹ ಇದರಲ್ಲಿ ಇದೆ ಅನ್ನತಕ್ಕಂಥದ್ದು ಮಾಹಿತಿ. ಒಂದು ಕಡೆ ಸಿದ್ದರಾಮಯ್ಯನವರು ಈ SIT ರಚನೆ ಬಗ್ಗೆ ಮೊದಲು ಬೇಡ ಅಂತ ಹೇಳ್ತಾರೆ. ನಾಗಲಕ್ಷ್ಮಿ ಚೌಧರಿ ಯಾರು ವುಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಚೇರ್ಮನ್ ಇದ್ದಾರೆ ಕರ್ನಾಟಕದಲ್ಲಿ, ಅವರು ನೇಹಾ ಹಿರೇಮಠ್ ಕೇಸಲ್ಲಿ, ಬೆಳಗಾವಿ ರೇಪ್ ಕೇಸಲ್ಲಿ, ಹಾವೇರಿ ರೇಪ್ ಕೇಸಲ್ಲಿ, ಅಥವಾ ಇದೆಲ್ಲ ಒಂದ್ ಕಡೆ ಬದಿಗಿಟ್ಟು 700 ಬಾಣಂತಿಯರ ಸಾವಾಗುತ್ತೆ, 1100 ನವಜಾತ ಶಿಶುಗಳ ಸಾವಾಗುತ್ತೆ, ಇದಕ್ಕೆ ತಲೆ ಕೆಡಿಸ್ಕೊಳ್ತಿದ್ದಂತಹ ನಾಗಲಕ್ಷ್ಮಿ ಚೌಧರಿ ಆ ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಟ್ಟ ಕೂಡ್ಲೇನೆ ಇದ್ರಿಗೆ SIT ರಚನೆ ಆಗ್ಬೇಕು ಅಂತ ಹೇಳಿ ಬರೀತಾರೆ. ಅಲ್ಲದೆ ಎಡಪಂಥೀಯರು ನಾಗಲಕ್ಷ್ಮಿ ಚೌಧರಿ ಅವರ ಲೆಟರ್ ವರ್ಕ್ ಆಗ್ತಿದ್ದಾಗ ಎಡಪಂಥೀಯ ಒಂದು ದೊಡ್ಡ ಗ್ಯಾಂಗ್ ಅವ್ರು ಬಂದು ಮುಖ್ಯಮಂತ್ರಿಗಳಿಗೆ ಒಂದು ಆಯೋಗ ಕರ್ಕೊಂಡ್ಬಂದು ಒಂದು ಮನವಿ ಕೊಡ್ತಾರೆ. ಮುಖ್ಯಮಂತ್ರಿಗಳು ಮೊದಲೇ ಹೇಳ್ತಾರೆ, ನಾವು SIT ರಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಮ್ಮ ಮಂಗಳೂರು ಪೊಲೀಸ್ ಅವರೇನೇನೆ ಸಕ್ಷಮರಿದ್ದಾರೆ, ನಾವು ಅವ್ರ ಕೈಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿಸ್ತೀವಿ ಅಂತ ಹೇಳಿ. ಕೇವಲ 4 ಗಂಟೆಗಳಲ್ಲಿ ರಾತ್ರೋರಾತ್ರಿ ಬದಲಾವಣೆ ಆದಂತಹ ಮುಖ್ಯಮಂತ್ರಿಗಳ ನಿರ್ಧಾರ ಅವರು ಹೇಳಿದಂತಹ ಒಬ್ಬ ಹಿರಿಯ ಅಧಿಕಾರಿಯ ನೇತೃತ್ವದಲ್ಲೇನೆ SIT ತಂಡ ರಚನೆ ಆಗ್ಬಿಡುತ್ತೆ. ರಚನೆ ಆಗಿದ್ದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೇವೆ. ಇವತ್ತು ಸತ್ಯಾಸತ್ಯತೆ ಆಚೆ ಬರಲಿಕ್ಕೆ SIT ಮುಖ್ಯ ಅಂತ ಅನ್ಬಿಟ್ಟು ನಾವೆಲ್ಲರ ನಂಬಿಕೆಯನ್ನು ಸಹ ಇದೆ. ಆದ್ರೆ ಹಿಂದೆ ನಡೆದಂತಹ ಘಟನಾವಳಿಗಳನ್ನ ಹುಡುಕೋದು ಅಥವಾ ಚೆನ್ನಯ್ಯ ಹೇಳಿದಂತಹ ಸುಳ್ಳನ್ನು ಬಹಿರಂಗ ಪಡಿಸ್ತಕ್ಕಂಥದ್ದಲ್ಲ. SIT ಇವತ್ತು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೊಸದಾಗಿ ಆದೇಶ ಮಾಡ್ಬೇಕು ಅಥವಾ ಗೃಹ ಮಂತ್ರಿಗಳ ಆದೇಶ ಮಾಡ್ಬೇಕು ಅಥವಾ ಅವ್ರು ಕೇಂದ್ರಕ್ಕೆ ಬರೀತಾರೋ ಗೊತ್ತಿಲ್ಲ. SIT 2 ಅಂದ್ರೆ SIT 2 ಅಂತ ಹೇಳಿದಾಗ ಯಾರು ಚೆನ್ನೈನಿಗೆ ಸುಳ್ಳು ಹೇಳಲಿಕ್ಕೆ ಪ್ರೇರೇಪಣೆ ಮಾಡಿದ್ರು, ಯಾರು ಸುಜಾತಾ ಭಟ್, ಅನನ್ಯ ಭಟ್ ಅಂತಕ್ಕಂಥ ಕಥೆಯನ್ನ ಕಟ್ಟಿದ್ರು, ಮುಚ್ಚೋಗಿರ್ತಕ್ಕಂಥ ವೇದವಲ್ಲಿ ಕೇಸು, ಪದ್ಮಲತಾ ಕೇಸು, ಇಂತಹ ಎಲ್ಲಾ ಕೇಸುಗಳನ್ನ ಬಹಿರಂಗ ಪಡಿಸ್ಬೇಕು. ಇವತ್ತು ಧರ್ಮಸ್ಥಳದ ದೇವಸ್ಥಾನದ ವಿರೋಧ ಮಾತಾಡ್ಲಿಕ್ಕೆ ಯಾರ ಪ್ರೇರೇಪಣೆ ಕೊಟ್ರು? ತಿಮ್ರೋಡಿ ಅಂತಕ್ಕಂತಹವನು ಹೇಳ್ತಾನೆ, JCB ನುಗ್ಸಿ ದೇವಸ್ಥಾನವನ್ನು, ಮಂಜುನಾಥ ಸ್ವಾಮಿಯನ್ನು ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಕಿತ್ತಾಕ್ಬೇಕು ಅಂತ ಹೇಳಿ ತಿಮ್ರೋಡಿ ಓಪನ್ ಮಾಧ್ಯಮದಲ್ಲಿ ಒಂದ್ಸತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲಾ ವಿಚಾರಗಳನ್ನು ಸಹ SIT 2 ತನಿಖೆ ಮಾಡಬೇಕು, ಅಥವಾ ಕರ್ನಾಟಕ ಪೊಲೀಸರಿಗೆ ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ NIAಗೋ CBIಗೋ ಕೊಡಬೇಕು ಅಂತ ಹೇಳಿ ಒಂದು ಕಳಕಳಿಯಾದಂತಹ ಒಂದು ಮನವಿ ಮಾಡಿ. ಎಡಪಂಥೀಯರಿಗೆ ಬೆಂಬಲವಾಗಿ ಮತ್ತು ಅಧಿಕಾರಕ್ಕೋಸ್ಕರನೇ ನಾವು ಅನ್ನೋ ಕಾಂಗ್ರೆಸ್ನ ಮೈಂಡ್ ಸೆಟ್ ಧರ್ಮಸ್ಥಳದ ವಿಚಾರದಲ್ಲಿ ಸ್ಪಷ್ಟ ಆಗಿದೆ. ಅಲ್ ಜಜೀರಾ ಮತ್ತು BBC ಅಂತ ಚಾನೆಲ್ಗಳು ಬುರುಡೆಯನ್ನ ಹುಡುಕಬೇಕಾದ್ರೆ ಬಂದು ದೊಡ್ಡ ಸುದ್ದಿಯನ್ನ ಮಾಡಿತ್ತು. ಅದೇ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಾಗ ಅದರ ಬಗ್ಗೆ ಒಂದೇ ಒಂದು ಸುದ್ದಿಯನ್ನ ಕೂಡ ಮಾಡಲಿಲ್ಲ. ಸೊ ಹಿಂದೂ ದೇವಾಲಯಗಳಿಗೆ ಮಸಿ ಬಳಿಯೋದೇ ಇವರ ಉದ್ದೇಶ ಅನ್ನೋದು ಸ್ಪಷ್ಟ ಆಗತ್ತೆ ಅಂತ ಹೇಳಿ ಅಶೋಕ್ ಗೌಡ ಅವರು ಹೇಳಿದ್ದಾರೆ. ಬಾಲನ್ ಅಂತ ಹೇಳಿ ಯಾರು PFI ನ ಲಾಯರ್ ಇದ್ದಾನೆ, ಅವನು ಓಪನ್ ಆಗಿ ಹೇಳ್ತಾನೆ, ದ್ವಾರಕಾನಾಥ್ ಸಹ ಅದರಲ್ಲಿ ಇದರಲ್ಲಿ ಕೂತ್ಕೊಂಡಿರ್ತಾರೆ. 2 ಲಕ್ಷ ಕೋಟಿ ಆದಾಯ ಇರತಕ್ಕಂತಹ ಧರ್ಮಸ್ಥಳ ವರ್ಸಸ್ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಕ್ಕಂತಹ ನಾವು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಒಂದ್ ಕಡೆ ಈ 2 ಲಕ್ಷ ಕೋಟಿ ಆದಾಯ ಇರತಕ್ಕಂತಹ ವಿಚಾರವನ್ನು ಮಾತಾಡ್ತಾರೆ, ಇನ್ನೊಂದು ಕಡೆ ದೇವಸ್ಥಾನವನ್ನು ಒಡೆದಾಕ್ಬೇಕು ಅಂತ ಮಾತಾಡ್ತಾರೆ, ಇನ್ನೊಂದು ಕಡೆ ದೇವಸ್ಥಾನವನ್ನು ಸರ್ಕಾರದವರು ವಶ ಮಾಡ್ಕೊಳ್ಬೇಕು, ಎಂಡೋರ್ಮೆಂಟ್ ಬೋರ್ಡ್ ತಗೊಳ್ಬೇಕು ಅಂತ ಹೇಳಿ ಇನ್ನೊಂದು ತಂಡ ರಚನೆಯಾಗಿ ಹೋರಾಟ ಮಾಡ್ತಾರೆ. ಈಗಾಗಲೇ ಅದು 1978 ಮತ್ತು 2017 ಅಲ್ಲಿ ಇತ್ಯರ್ಥ ಆಗಿದ್ರು ಸಹ
ಆ ವಿಚಾರಗಳು ಕೋರ್ಟ್ ನಿರ್ಧಾರ ಮಾಡಿದ್ರು ಸಹ ಈಗ ಹೊಸದಾಗಿ ಒಂದು ರೀತಿನಲ್ಲಿ ಹೊರಟಿರ್ತಕ್ಕಂತಹದ್ದು ನಮ್ಗೆಲ್ಲಾನು ಸಹ ಇದು ಕಾನ್ಸ್ಪರಸಿಯ ಒಂದು ಅಂಗ. 2013ರಿಂದ 2018 ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಅನೇಕ ಮಠ ಮಾನ್ಯಗಳು ಅನೇಕ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟು ನಾವು ದೇವಸ್ಥಾನ ಅಥವಾ ಮಠ ಮಾನ್ಯಗಳನ್ನ ಎಂಡೋರ್ಮೆಂಟ್ ಬೋರ್ಡ್ ತಗೊಳ್ತೀವಿ ಅಂತ ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ವಕಫ್ಗೆ ಸರ್ಕಾರಿ ಆಸ್ತಿಗಳನ್ನು ಮತ್ತು ಪ್ರೈವೇಟ್ ಆಸ್ತಿಗಳನ್ನು ಸಹ ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ. ಕಾಂಪೌಂಡ್ ಹಾಕ್ಲಿಕ್ಕೆ ದುಡ್ಡನ್ನು ಸಹ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ಸಹ ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಇರೋದಕ್ಕೆ ಎಡಪಂಥೀಯರು ಬಲಿಷ್ಠವಾಗಿ ಉಂಡು ತಿಂಡು ತಮ್ಮ ಎಲ್ಲಾ ಛಾಪುಗಳನ್ನು ಸರ್ಕಾರದಲ್ಲಿ ಮೂಡಿಸ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕಂಡು ಬಂದಿರ್ತಕ್ಕಂಥ ವಿಚಾರ. ಈ ಎಡಪಂಥೀಯರಿಗೆ ಬೆಂಬಲವಾಗಿ ಮತ್ತು ಅಧಿಕಾರಕ್ಕೋಸ್ಕರನೇ ನಾವು ಅನ್ನತಕ್ಕಂತಹ ಈ ಕಾಂಗ್ರೆಸ್ನ ಮೈಂಡ್ ಸೆಟ್ ಏನಿದೆ ಮತ್ತು ಕಾಂಗ್ರೆಸ್ಸಿಗರ ಮೈಂಡ್ ಸೆಟ್ ಏನಿದೆ ಇದು ಧರ್ಮಸ್ಥಳದ ವಿಚಾರದಲ್ಲಿ ಎದ್ದು ಕಾಣತಕ್ಕಂತಹದ್ದು ಅನ್ನೋದು ನಮ್ಮ ಒಂದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥ. ನಾವು ಈಗ ಇನ್ನೂ ಒಂದು ವಿಚಾರ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಲ್ ಜಜೀರಾ, DW2, BBC ಈ ಎಲ್ಲಾ ಚಾನೆಲ್ಗಳು ಸಹ ಈ ಯಾವ ರೀತಿ ಉತ್ಖನನ ನಡೀತಾ ಇತ್ತು ಅಂದ್ರೆ ಧರ್ಮಸ್ಥಳದಲ್ಲಿ ಬಾಡಿಗಳ ಉತ್ಖನನ ನಡಿಬೇಕಾದ್ರೆ ದೊಡ್ಡದಾಗಲೆಲ್ಲ ಸುದ್ದಿ ಮಾಡಿದ್ರು. ಇವತ್ತು ಉತ್ಖನನ ಕಂಪ್ಲೀಟ್ ಆಗಿದೆ. ಸುಜಾತಾ ಭಟ್ ಅಂತಕ್ಕಂತಹ ಯಾರು ಹಿರಿಯ ಹೆಂಗಸಿದ್ದಾರೆ ಆಕೆ ಬಂದು ತಪ್ಪನ್ನು ಒಪ್ಕೊಂಡಿದ್ದಾರೆ ಮತ್ತು ಚೆನ್ನಯ್ಯನು ಸಹ ತಪ್ಪನ್ನು ಒಪ್ಕೊಂಡಿದ್ದಾರೆ. ಈ ವಿಚಾರಗಳನ್ನ ನಾನು ಸಹ ಇಂಟರ್ನ್ಯಾಷನಲ್ ಮಾಧ್ಯಮಗಳನ್ನ ಪ್ರತಿ ದಿನ ನೋಡ್ತಕ್ಕಂಥವನು. ಅಲ್ ಜಜೀರಾ, BBC ಮತ್ತು DW2 ನಲ್ಲಿ ಎಲ್ಲೂ ಸಹ ಪ್ರಸಾರ ಆಗ್ಲಿಲ್ಲ. ಅಂದ್ರೆ ಅರ್ಥ ಬರೀ ಮಸೀದಿ ಬಳಿಬೇಕು ಹಿಂದೂ ದೇವಸ್ಥಾನಗಳಿಗೆ, ಆ ಹಿಂದೂ ದೇವಸ್ಥಾನಗಳನ್ನ ಸೊತ್ತನ್ನು ಎಲ್ಲೋ ಒಂದ್ ಕಡೆ ಕಬಳಿಕೆ ಮಾಡಬೇಕು ಅನ್ನತಕ್ಕಂತಹ ಉದ್ದೇಶ ಮಾತ್ರ ಇಟ್ಕೊಂಡು. ಸೊ ನೋಡಿದ್ರಲ್ವಾ ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ರೂಪುಗೊಂಡಿತ್ತು ಅನ್ನೋದನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.